ಈಗ ಬೆಂಗಳೂರೇ ತಗೊಂಡ್ರೆ ಬೆಂಗಳೂರಲ್ಲಿ ರೋಡಿಗೆ ಒಂದು 100 ಮೀಟರ್ಗೆ ರೈಸ್ ಬಾತು, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಇದನ್ನೇ ಸೇಲ್ ಮಾಡ್ಕೊಂಡು ಅದೇ ಒಂದಷ್ಟು ಹೈಪ್ ಪಡ್ಕೊಂಡಿರೋದಂದ್ರೆ ಅದೇ. ಸೊ ನೀವು ಕಾರ್ಬ್ಸ್ ಅನ್ನ ಕಟ್ ಡೌನ್ ಮಾಡಿ, ಅಂದ್ರೆ 3 ಹೊತ್ತು ಕೂಡ ಕಟ್ ಡೌನ್ ಮಾಡಿ ಅಂತ ಹೇಳ್ತಿಲ್ಲ, ಸಾರಿ, 3 ಹೊತ್ತು ಕೂಡ ಒಂದಿಷ್ಟಿಷ್ಟು ತಿನ್ನೋರು ಇದಾರೆ, 3 ಹೊತ್ತು ರೈಸ್ ಬಾತೆ ತಿನ್ನೋರು. ಈ ರೈಸ್ ಈಟರ್ಸಿಗೆ ನಿಮ್ದು ಒಂದು ಮೆಸೇಜ್ ಏನು? ಜಾಸ್ತಿ ತಿನ್ನೋರಿಗೆ, ರೈಸ್ ಜಾಸ್ತಿ ತಿನ್ನೋರು, ರೈಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ನ ಫಂಕ್ಷನ್ ಏನು ಅಂತ ಅದು ನಮ್ಗೆ ಎನರ್ಜಿ ಕೊಡುತ್ತೆ. ಸೊ ಜಾಸ್ತಿ ಜನ ಯಾರು ರೈಸ್ ತಿಂತಾರಲ್ಲ ಅವರು ದೇ ಫೀಲ್ ಗುಡ್ ರೈಸ್ ತಿಂದಾಗ. ಇಟ್ಸ್ ನಾಟ್ ಓನ್ಲಿ ದಟ್ ನಂಗೆ ರೈಸ್ ಇಷ್ಟ ಅಂತ ತಿನ್ನೋದು, ಅದು ಒಳಗೆ ಹೋದಾಗ ಅವ್ರಿಗೆ ಎನರ್ಜಿ ಜಾಸ್ತಿ ಫೀಲ್ ಬಿಕಾಸ್ ಇಟ್ಸ್ ಕಾರ್ಬೋಹೈಡ್ರೇಟ್ಸ್. ಬಟ್ ಅದು ನಿಮ್ಮ ಕ್ಯಾಲೋರೀಸ್ಗಿಂತ, ನಿಮಗೆ ರಿಕ್ವೈರ್ಮೆಂಟ್ ಇರೋ ಕ್ಯಾಲೋರೀಸ್ಗಿಂತ ಜಾಸ್ತಿ ಆದಾಗ ಮಾತ್ರ ನಿಮಗೆ ಓವರ್ ಆಲ್ ಬಾಡಿಯಲ್ಲಿ ಫ್ಯಾಟ್ ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ರೈಸ್ ಎಷ್ಟು ಬೇಕಷ್ಟು ತಿನ್ನಿ, ಬಟ್ ದೆನ್ ಲಿಮಿಟ್ ಇಡಿ. ಒಂದು 14-15% ಬಾಡಿ ಫ್ಯಾಟ್ಗಿಂತ ಮೇಲೆ ಹೋಗಬಾರ್ದು. ಅವ್ರು 16, ವುಮೆನಿಗೆ 18% ತನಕ. ಯಾಕಂದ್ರೆ ಅದಕ್ಕಿಂತ ಮೇಲೆ ಹೋದ್ರೆ ಹೆಲ್ತ್ ಇಶ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಚ್ ಈಗ ಗೊತ್ತಾಗಲ್ಲ, ಲೇಟರ್ ಆನ್ ಗೊತ್ತಾಗುತ್ತೆ. ಸೊ ರೈಸ್ ತಿನ್ಬೋದು, ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತ ನಾನು. ಆಲ್ಟರ್ನೇಟ್ ಟು ರೈಸ್ ಏನಿದೆ ಅಂತ? ಸರಿ, ರೈಸ್ ಬದಲು ಇದು ತಿನ್ನಿ ಅಂತ ನಾನು ಹೇಳೋದೇ ಇಲ್ಲ. ರೈಸೇ ತಿನ್ನಿ, ಒಳ್ಳೇದು ರೈಸು. ಬಟ್ ದೆನ್ ನಮ್ಮ ಬಾಡಿ ಪ್ರಕಾರ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು. ರೈಸ್ ಬಿಟ್ಬಿಡಿ ಅಥವಾ ಚಪಾತಿ ತಿನ್ನಿ, ಚಪಾತಿ ಬಿಟ್ಬಿಡಿ ಅಥವಾ ಇದು ತಿನ್ನಿ, ಇಲ್ಲ. ನೀವು ಎಂತ ಸಹ ತಿನ್ಕೊಂಡು ವೇಟ್ ಲಾಸ್ ಮಾಡ್ಬೋದು, ಬಟ್ ನಿಮ್ಮ ಬಾಡಿ ಪ್ರಕಾರ. ದರ್ ಇಸ್ ನೋ ಗುಡ್ ಫುಡ್. ಐ ಮೀನ್ ವೆನ್ ಇಟ್ ಕಮ್ಸ್ ಟು ಹೋಲ್ ಫುಡ್ ಅಲ್ಲ, ಪ್ರೊಸೆಸ್ಡ್ ಫುಡ್ ಅಲ್ಲ, ಹೋಲ್ ಫುಡ್, ಇದು ಒಳ್ಳೇದು, ಇದು ಕೆಟ್ಟದು, ಇದು ಬ್ಯಾಡ್ ಫುಡ್, ಗುಡ್ ಫುಡ್, ಆ ಥರ ಇಲ್ಲ. ದಟ್ ಈಸ್ ಆಲ್ ಅಗೇನ್ ಅ ಮಿತ್. ನೀವು ನೀರನ್ನು ಲೆಕ್ಕಕ್ಕಿಂತ ಜಾಸ್ತಿ ಕುಡಿದ್ರೆ ಒಳ್ಳೇದಲ್ಲ. ಅದೇ ತರ ನೀವು ಚಿಕನ್ ಅನ್ನು ಲೆಕ್ಕದಕ್ಕಿಂತ ಜಾಸ್ತಿ ತಿಂದ್ರೆ ಒಳ್ಳೇದಲ್ಲ. ಸೊ ಅದೇ ಲಿಮಿಟ್. ಲೆಸ್ ಈಸ್ ಮೋರ್ ಅಂತ ಹೇಳ್ತಾರೆ, ನೀವು ಕೇಳಿರ್ತಿದ್ರೆ. ಸೊ ಲೆಸ್ ಈಸ್ ಮೋರ್ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು. ಓಕೆ, ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಕೇಳೋದಾದ್ರೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಟ್ರ್ಯಾಕ್ ರೆಕಾರ್ಡಿಂಗ್ ಎಲ್ಲ ಕೂಡ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಒಂಚೂರು ಹೇಳೋದಾದ್ರೆ ಹೇಗಿರುತ್ತೆ ಅಂತ? ಪ್ರೋಗ್ರಾಮ್ ಅಂತ ಹೇಳುವಾಗ ಪ್ರೈಮರಿಲಿ ನಾನು ನಮ್ಮ ಪ್ರೋಗ್ರಾಮ್ ಹೀಗೆ ಇದು ತಗೊಳ್ಳಿ ಅಂತ ಹೇಳಲ್ಲ. ನಮ್ಮ ಕ್ಲೈಂಟ್ಸಿಗೆ ಏನು ಬೇಕು ಅದನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ಮೈ ಫಸ್ಟ್ ಪಾಯಿಂಟ್. ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಬೇರೆ, ಇನ್ನೊಬ್ಬರ ಲೈಫ್ ಸ್ಟೈಲ್ ಬೇರೆ ಅಲ್ಲ. ನೀವು ಇಂಟರ್ವ್ಯೂ ತಗೊಳ್ಳಿ, ನೀವು ಓಡಾಡ್ತಿರ್ತೀರ. ಕೆಲವರು ಹೌಸ್ ವೈಫ್ ಆಗಿರ್ತಾರೆ, ಕೆಲವರು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇಂದ ರಿಮೋಟ್ ಆಗಿ ಕೆಲಸ ಮಾಡ್ತಾರೆ. ಸೊ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಅವ್ರದ್ದು ಲೈಫ್ ಸ್ಟೈಲ್ ಏನು ಅರ್ಥ ಮಾಡ್ಕೊಳ್ತೀವಿ. ಅದರ ಪ್ರಕಾರ ಇಟ್ ಈಸ್ ಕಸ್ಟಮೈಸ್ಡ್ ಫಾರ್ ದೆಮ್. ದಟ್ ಈಸ್ ವೆನ್ ದೇ ಕ್ಯಾನ್ ಫಾಲೋ. ಯಾವ ಥರದ ಆಹಾರ ಇರ್ಬೋದು, ಎಕ್ಸಸೈಸ್ ರೊಟೀನ್ ಇರ್ಬೋದು, ಹ್ಯಾಬಿಟ್ಸ್ ಇರ್ಬೋದು, ಲೈವ್ ಸೆಷನ್ಸ್ ಇರ್ಬೋದು, ಎವ್ರಿಥಿಂಗ್ ಇಸ್ ಕಸ್ಟಮೈಸ್ಡ್ ಫಾರ್ ದೆಮ್. ಆಗ ಅವ್ರಿಗೆ ಈಸಿಲಿ ಫಾಲೋ ಮಾಡ್ಲಿಕ್ಕೆ ಆಗ್ತದೆ. ನಾವು ನನ್ನ ಹತ್ರ ಇದೇ ಇರೋದು, ಇದೇ ತಗೊಳ್ಳಿ ಅಂತ ಹೇಳಿದರೆ ಎಲ್ಲರಿಗೆ ಸೂಟ್ ಆಗಲ್ಲ ಅಲ್ಲ. ಸೊ ಅವರ್ ಕ್ಲೈಂಟ್ಸ್ ಸಿ ರಿಸಲ್ಟ್. ಯಾಕೆ ರಿಸಲ್ಟ್ ನೋಡ್ತಿದ್ದಾರೆ ಅಂದರೆ ಕಸ್ಟಮೈಸೇಷನ್ ಇರುತ್ತೆ ಅವರ ಲೈಫ್ ಸ್ಟೈಲ್ ಪ್ರಕಾರ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಅವರ್ ಪ್ರೋಗ್ರಾಮ್. ಆ್ಯಂಡ್ ಸೆಕೆಂಡ್ ಥಿಂಗ್, ಡಯಟ್ ವರ್ಕೌಟ್ ನೀವು ChatGPT ಮಾಡಿ, ಗೂಗಲ್ ಮಾಡಿ ಎಲ್ಲ ಸಿಗುತ್ತೆ. ಬಟ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ that one person who is with you, who keeps you going, ಮೋಟಿವೇಟ್ ಮಾಡ್ತಾರೆ, ಫಾಲೋಅಪ್ಸ್ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಿದ್ದೀರಾ ಇಲ್ವಾ. ಈಗ ಸ್ವಲ್ಪ ರಿಸಲ್ಟ್ ಬಂತು, ಇನ್ನೂ ಜಾಸ್ತಿ ರಿಸಲ್ಟ್ ಮಾಡ್ಬೇಕಂದ್ರೆ ಏನು ಚೇಂಜಸ್ ಮಾಡಬೇಕು, ರಿಸಲ್ಟ್ ಬರಲಿಲ್ಲ, ರಿಸಲ್ಟ್ ಬರೋ ಥರ ಏನು ಮಾಡಬೇಕು, ಅವ್ರಿಗೇನೋ ಪ್ರಾಬ್ಲಮ್ ಆಯಿತು, ಪ್ರಾಬ್ಲಮ್ ಅಂದರೆ ಕನ್ಸರ್ನ್ನ ಕೇಳೋದು, ಕನ್ಸರ್ನ್ನ ಸರಿ. ಸೊ ಇಟ್ ಈಸ್ ಅ ಸೈಕಲಾಜಿಕಲ್ ಗೇಮ್. ಸೊ ಸೈಂಟಿಫಿಕ್ ಆಗಿ ನ್ಯೂಟ್ರಿಷನ್ ವರ್ಕೌಟ್ ಅಂತೇಳೋ ಕಸ್ಟಮೈಸೇಷನ್ ಇರುತ್ತೆ. ಒನ್ ಮೋರ್ ಆ್ಯಡ್ ಆನ್ ಫೀಚರ್ ಇಸ್ ವಿ ಆರ್ ದೇರ್ ಫಾರ್ ದೆಮ್. When you're there for someone, it makes their life better in any industry ಅಲ್ಲ. ನೀವು ಅವ್ರ ಕೇರ್ ಮಾಡಿದಾಗ ನೀವು ಇರ್ತೀರ ಅವ್ರ ಜೊತೆ, ಅವ್ರ ಕೈ ಇಟ್ಕೊಂಡಿದ್ರೆ ಅವರಿಗೆ ಮಾಡಲಿಕ್ಕೆ ಒಳ್ಳೆ ಫೀಲ್ ಆಗುತ್ತೆ. ಸೊ ನಾನಿರ್ಬೋದು, ನಮ್ಮ ಕೋಚಿಂಗ್ ಟೀಮ್ ಇರ್ಬೋದು, ಎವ್ರಿ ಒನ್ ಫಸ್ಟ್ ನಮ್ಮದು ಪ್ರಯಾರಿಟಿ ಏನು ಅಂದರೆ ನಮ್ಮ ಕ್ಲೈಂಟಿಗೆ ಒಳ್ಳೆ ಫೀಲ್ ಆಗಬೇಕು. ಅರ್ಥ ಆಯ್ತಾ? ನೀವೇನೇ ಈಗ ಬಟ್ಟೆ ಹಾಕಿದಾಗ ಸಹ ಬಟ್ಟೆ ಚೆನ್ನಾಗಿರ್ಲಿ ಬಿಡಲಿ, ನೀವು ಹಾಕಿದಾಗ ನಿಮ್ಗೆ ಒಳ್ಳೆ ಫೀಲ್ ಆಗಬೇಕಲ್ಲ. ಸೊ ದಟ್ ಈಸ್ ಅವರ್ ಪ್ರೈಮ್ ಫೋಕಸ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.